ಈ ಸಿನಿಮಾದ ಮುಖ್ಯ ಪಾತ್ರ ಒಡಿಸಿಯಸ್ ಎಂಬ ಗ್ರೀಸ್ ದೇಶದ ಮಹಾನ್ ಯೋಧ. ಅವನು ಕೇವಲ ಶಕ್ತಿಶಾಲಿ ಯೋಧ ಮಾತ್ರವಲ್ಲ, ತುಂಬ ಬುದ್ಧಿವಂತನೂ ಆಗಿದ್ದ. ತನ್ನ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಜೀವನದಲ್ಲಿ ಅನೇಕ ದೊಡ್ಡ ಸಾಧನೆಗಳನ್ನು ಮಾಡಿದನು. ಆದರೆ ಅವನ ಹೆಸರು ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದ್ದು ಅವನು ತನ್ನ ದೇಶವಾದ ಗ್ರೀಸ್ಗೆ ಒಂದು ಭಾರೀ ಯುದ್ಧದಲ್ಲಿ ಜಯ ತಂದುಕೊಟ್ಟ ನಂತರ. ಆದರೆ ಸ್ನೇಹಿತರೆ, ದ ಆಡಿಸಿ ಸಿನಿಮಾದ ಕಥೆ ಆ ಯುದ್ಧ ಮುಗಿದ ನಂತರ ಆರಂಭವಾಗುತ್ತದೆ. ಆದ್ದರಿಂದ ಮೊದಲು ಆ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಆಗ ಮಾತ್ರ ಸಿನಿಮಾದ ಕಥೆ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಈ ಕಥೆ ಸುಮಾರು 3000 ವರ್ಷಗಳ ಹಿಂದೆ ನಡೆಯುತ್ತದೆ. ಆ ಸಮಯದಲ್ಲಿ ಗ್ರೀಸ್ ದೇಶದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವಿತ್ತು. ಅದರ ರಾಜನ ಹೆಸರು ಮೆನೆಲಾವಸ್. ಅವನ ಪತ್ನಿಯ ಹೆಸರು ಹೆಲೆನ್. ಆ ಕಾಲದಲ್ಲಿ ಹೆಲೆನ್ ವಿಶ್ವದಲ್ಲೇ ಅತ್ಯಂತ ಸುಂದರ ಮಹಿಳೆ ಎಂದು ಎಲ್ಲರೂ ಹೇಳುತ್ತಿದ್ದರು. ಗ್ರೀಸ್ನಿಂದ ದೂರದಲ್ಲೇ ಮತ್ತೊಂದು ದೊಡ್ಡ ಸಾಮ್ರಾಜ್ಯವಿತ್ತು. ಅದರ ಹೆಸರು ಟ್ರಾಯ್. ಇಂದಿನ ಟರ್ಕಿ ದೇಶದಲ್ಲಿದ್ದ ಟ್ರಾಯ್ ರಾಜ್ಯದ ರಾಜನಿಗೆ 3 ಮಕ್ಕಳಿದ್ದರು. ಅವರಲ್ಲಿ ಕಿರಿಯ ರಾಜಕುಮಾರನಿಗೆ ಗ್ರೀಸ್ ರಾಣಿ ಹೆಲೆನ್ ಮೇಲೆ ಪ್ರೀತಿ ಹುಟ್ಟುತ್ತದೆ. ಅವನು ನೇರವಾಗಿ ಗ್ರೀಸ್ಗೆ ಹೋಗಿ ಹೆಲೆನ್ ಅನ್ನು ತನ್ನೊಂದಿಗೆ ಕರೆದುಕೊಂಡು ಟ್ರಾಯ್ಗೆ ಬರುತ್ತಾನೆ. ಆಶ್ಚರ್ಯದ ವಿಷಯವೇನೆಂದರೆ ಹೆಲೆನ್ ಕೂಡ ಅವನೊಂದಿಗೆ ಸ್ವಇಚ್ಛೆಯಿಂದ ಬರುತ್ತಾಳೆ. ಮರುದಿನ ಈ ವಿಷಯ ರಾಜ ಮೆನೆಲಾವಸ್ಗೆ ತಿಳಿಯುತ್ತದೆ. ತನ್ನ ಪತ್ನಿಯನ್ನು ಟ್ರಾಯ್ ರಾಜಕುಮಾರ ಕರೆದೊಯ್ದಿದ್ದಾನೆ ಎಂಬ ಸುದ್ದಿ ಕೇಳುತ್ತಿದ್ದಂತೆಯೇ ಅವನು ಕೋಪದಿಂದ ಉರಿಯುತ್ತಾನೆ. ತಕ್ಷಣವೇ ಅವನು ಘೋಷಣೆ ಮಾಡುತ್ತಾನೆ, ನಾನು ಟ್ರಾಯ್ ರಾಜ್ಯದ ಮೇಲೆ ಯುದ್ಧ ಮಾಡುತ್ತೇನೆ. ಅವರನ್ನು ಸೋಲಿಸಿ ನನ್ನ ಪತ್ನಿ ಹೆಲೆನನ್ನು ಮತ್ತೆ ಕರೆದುಕೊಂಡು ಬರುತ್ತೇನೆ. ಈ ಯುದ್ಧಕ್ಕಾಗಿ ಅವನು ದೊಡ್ಡ ಸೇನೆಯನ್ನು ಸಿದ್ಧಪಡಿಸುತ್ತಾನೆ. ಆ ಸೇನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಬುದ್ಧಿವಂತ ಯೋಧನಾಗಿದ್ದವನೇ ಒಡಿಸಿಯಸ್. ತನ್ನ ಧೈರ್ಯ ಮತ್ತು ಯುದ್ಧ ತಂತ್ರಗಳಿಂದ ಅವನು ಗ್ರೀಸ್ ಸೇನೆಯ ಮುಖ್ಯ ಸೇನಾಪತಿಯಾಗಿದ್ದ. ಆದ್ದರಿಂದ ರಾಜ ಮೆನೆಲಾವಸ್ ಸಂಪೂರ್ಣ ಸೇನೆಯ ಜವಾಬ್ದಾರಿಯನ್ನು ಒಡಿಸಿಯಸ್ಗೆ ನೀಡುತ್ತಾನೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಟ್ರಾಯ್ ರಾಜ್ಯ ತುಂಬ ಬಲಿಷ್ಠವಾಗಿತ್ತು. ಅದರ ಕೋಟೆಯ ಗೋಡೆಗಳು ಎಷ್ಟೋ ಎತ್ತರವಾಗಿದ್ದು ಅವನ್ನು ಒಡೆಯುವುದು ಅಸಾಧ್ಯವಾಗಿತ್ತು. ಗ್ರೀಸ್ ಸೇನೆ ಸುಮಾರು 10 ವರ್ಷಗಳ ಕಾಲ ಟ್ರಾಯ್ ಮೇಲೆ ದಾಳಿ ಮಾಡಿದರೂ ಕೋಟೆಯೊಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಆಗ ಒಡಿಸಿಯಸ್ ಒಂದು ಅದ್ಭುತ ಯುದ್ಧ ತಂತ್ರವನ್ನು ಯೋಚಿಸುತ್ತಾನೆ. ಅವನು ಒಂದು ದೊಡ್ಡ ಮರದ ಕುದುರೆ ನಿರ್ಮಿಸಲು ಆದೇಶಿಸುತ್ತಾನೆ. ಕುದುರೆ ಸಿದ್ಧವಾದ ನಂತರ ತನ್ನ ಸೇನೆಯ ಬಹುಭಾಗವನ್ನು ಹಡಗುಗಳಲ್ಲಿ ಗ್ರೀಸ್ಗೆ ಹಿಂದಿರುಗುವಂತೆ ಕಳುಹಿಸುತ್ತಾನೆ. ಆದರೆ ಆಯ್ದ ಕೆಲವು ನೂರಾರು ಯೋಧರನ್ನು ಆ ಮರದ ಕುದುರೆಯೊಳಗೆ ಅಡಗಿಸುತ್ತಾನೆ. ಕೆಲವು ಸಮಯದ ನಂತರ ಟ್ರಾಯ್ ಸೇನೆಯವರು ಅಲ್ಲಿಗೆ ಬರುತ್ತಾರೆ. ಗ್ರೀಸ್ ಸೇನೆ ಹಿಂದಿರುಗಿರುವುದನ್ನು ನೋಡಿ ಅವರು ಸಂತೋಷಪಡುತ್ತಾರೆ. ಗ್ರೀಸ್ ಯುದ್ಧದಲ್ಲಿ ಸೋತು ಈ ಮರದ ಕುದುರೆಯನ್ನು ನಮಗೆ ಉಡುಗೊರೆಯಾಗಿ ಬಿಟ್ಟಿದೆ ಎಂದು ಅವರು ಭಾವಿಸುತ್ತಾರೆ. ಆ ದೊಡ್ಡ ಕುದುರೆಯನ್ನು ಟ್ರಾಯ್ ನಗರದೊಳಗೆ ತೆಗೆದುಕೊಂಡು ಹೋಗುತ್ತಾರೆ. ಆ ರಾತ್ರಿ ಟ್ರಾಯ್ ರಾಜ್ಯದಲ್ಲಿ ಎಲ್ಲರೂ ವಿಜಯೋತ್ಸವ ಆಚರಿಸಿ ಸಂತೋಷದಿಂದ ಮಲಗುತ್ತಾರೆ. ರಾತ್ರಿ ಗಾಢವಾದಾಗ ಒಡಿಸಿಯಸ್ ಮರದ ಕುದುರೆಯ ಬಾಗಿಲನ್ನು ತೆರೆಯುತ್ತಾನೆ. ಒಳಗಿದ್ದ ಎಲ್ಲ ಗ್ರೀಕ್ ಯೋಧರು ಹೊರಗೆ ಬರುತ್ತಾರೆ. ಅವರು ನೇರವಾಗಿ ಟ್ರಾಯ್ ನಗರದ ಮೇಲೆ ದಾಳಿ ಮಾಡುತ್ತಾರೆ. ಸ್ವಲ್ಪ ಸಮಯದಲ್ಲೇ ಟ್ರಾಯ್ ಸೇನೆಯನ್ನು ಸಂಪೂರ್ಣವಾಗಿ ಸೋಲಿಸುತ್ತಾರೆ. ಹೀಗೆ 10 ವರ್ಷಗಳಿಂದ ಗೆಲ್ಲಲಾಗದ ಯುದ್ಧವನ್ನು ಕೇವಲ 1 ರಾತ್ರಿಯೊಳಗೆ ಗೆದ್ದುಬಿಡುತ್ತಾರೆ. ಯುದ್ಧ ಮುಗಿದ ನಂತರ ಗ್ರೀಸ್ ಸೇನೆ ತಮ್ಮ ದೇಶಕ್ಕೆ ಹಿಂದಿರುಗಲು ಆರಂಭಿಸುತ್ತದೆ. ಆದರೆ ಹಿಂದಿರುಗುವ ಮಾರ್ಗದಲ್ಲಿ ಒಡಿಸಿಯಸ್ ತನ್ನ ಸಂಗಾತಿಗಳಿಂದ ದೂರವಾಗಿ ಎಲ್ಲೋ ಕಣ್ಮರೆಯಾಗುತ್ತಾನೆ. ಉಳಿದ ಎಲ್ಲ ಯೋಧರು ಸುರಕ್ಷಿತವಾಗಿ ಗ್ರೀಸ್ಗೆ ತಲುಪುತ್ತಾರೆ. ಆದರೆ ಒಡಿಸಿಯಸ್ ಮಾತ್ರ ಮನೆಗೆ ಮರಳುವುದಿಲ್ಲ. ಇಲ್ಲಿಂದಲೇ ದ ಆಡಿಸಿ ಸಿನಿಮಾದ ನಿಜವಾದ ಕಥೆ ಆರಂಭವಾಗುತ್ತದೆ. ಒಡಿಸಿಯಸ್ಗೆ ನಿಜವಾಗಿ ಏನಾಯಿತು? ಅವನು ತನ್ನ ಮನೆಗೆ ಏಕೆ ಮರಳಲಿಲ್ಲ? ಅವನ ಅನುಪಸ್ಥಿತಿಯಲ್ಲಿ ಗ್ರೀಸ್ನಲ್ಲಿ ಏನೆಲ್ಲ ನಡೆಯಿತು? ಇವೆಲ್ಲವನ್ನು ಈ ಸಿನಿಮಾದಲ್ಲಿ ನೋಡಲಿದ್ದೇವೆ. ಸಿನಿಮಾ ಗ್ರೀಸ್ ದೇಶದ ಇಥಾಕ ಎಂಬ ಸಣ್ಣ ರಾಜ್ಯದಿಂದ ಆರಂಭವಾಗುತ್ತದೆ. ಈ ರಾಜ್ಯದ ರಾಜನೇ ಒಡಿಸಿಯಸ್. ಟ್ರಾಯ್ ಯುದ್ಧ ಮುಗಿದು ಈಗಾಗಲೇ 1 ವರ್ಷಕ್ಕಿಂತ ಹೆಚ್ಚು ಸಮಯ ಕಳೆದಿರುತ್ತದೆ. ಒಡಿಸಿಯಸ್ ಜೊತೆಗೆ ಹೋದ ಎಲ್ಲ ಯೋಧರು ಬಹಳ ಹಿಂದೆಯೇ ಗ್ರೀಸ್ಗೆ ಹಿಂದಿರುಗಿರುತ್ತಾರೆ. ಆದರೆ ಇಷ್ಟು ಸಮಯವಾದರೂ ಒಡಿಸಿಯಸ್ ಮಾತ್ರ ಇನ್ನೂ ಮನೆಗೆ ಮರಳಲಿಲ್ಲ. ಇದೀಗ ಒಡಿಸಿಯಸ್ನ ಕುಟುಂಬದ ಬಗ್ಗೆ ತಿಳಿದುಕೊಳ್ಳೋಣ. ಒಡಿಸಿಯಸ್ಗೆ ಪೆನೆಲೋಪೆ ಎಂಬ ಪತ್ನಿ ಮತ್ತು ಟೆಲಿಮೆಕಸ್ ಎಂಬ ಒಬ್ಬ ಮಗನಿದ್ದ. ಈ ಸಿನಿಮಾದಲ್ಲಿ ಟೆಲಿಮೆಕಸ್ ಪಾತ್ರವನ್ನು MCU ಸ್ಪೈಡರ್ ಮ್ಯಾನ್ ಖ್ಯಾತಿಯ ಟಾಮ್ ಹಾಲೆಂಡ್ ಅಭಿನಯಿಸಿದ್ದಾರೆ. ಒಡಿಸಿಯಸ್ ಕಾಣೆಯಾಗಿದ್ದರಿಂದ ಅವನ ಅರಮನೆಯಲ್ಲಿ ಹಲವು ಶ್ರೀಮಂತರು ಮತ್ತು ಪ್ರಭಾವಿ ನಾಯಕರು ಬಂದು ವಾಸಿಸಲು ಆರಂಭಿಸುತ್ತಾರೆ. ಅವರ ಉದ್ದೇಶ ಒಂದೇ, ಪೆನೆಲೋಪೆಯನ್ನು ಮದುವೆಯಾಗಿ ಇಥಾಕದ ಹೊಸ ರಾಜನಾಗುವುದು. ಅವರಲ್ಲಿ ಅತ್ಯಂತ ಕುತಂತ್ರಿ ವ್ಯಕ್ತಿಯ ಹೆಸರು ಆಂಟಿನೋಸ್. ಈ ಪಾತ್ರವನ್ನು ರಾಬರ್ಟ್ ಪ್ಯಾಟಿನ್ಸನ್ ಅಭಿನಯಿಸಿದ್ದಾರೆ. ಆಂಟಿನೋಸ್ ಯಾವಾಗಲೂ ಪೆನೆಲೋಪೆಗೆ, ಒಡಿಸಿಯಸ್ ಈಗ ಜೀವಂತವಿಲ್ಲ, ನನ್ನನ್ನು ಮದುವೆಯಾಗು ಎಂದು ಒತ್ತಾಯಿಸುತ್ತಲೇ ಇರುತ್ತಾನೆ. ಆದರೆ ಪೆನೆಲೋಪೆ ಪ್ರತಿ ಸಾರಿ ಅವನನ್ನು ನಿರಾಕರಿಸುತ್ತಾಳೆ. ಇನ್ನೊಂದು ಕಡೆ ಟೆಲಿಮೆಕಸ್ಗೆ ತನ್ನ ತಂದೆ ಜೀವಂತವಾಗಿದ್ದಾರೆ ಎಂಬ ನಂಬಿಕೆ ಇರುತ್ತದೆ. ಅವನು ಎಲ್ಲರಿಗೂ ನನ್ನ ತಂದೆ ಒಂದು ದಿನ ಖಂಡಿತವಾಗಿ ಹಿಂದಿರುಗುತ್ತಾರೆ ಎಂದು ಹೇಳುತ್ತಿರುತ್ತಾನೆ.
ತನ್ನ ತಂದೆಯ ಶೌರ್ಯದ ಕಥೆಗಳು ಎಲ್ಲರೂ ಕೇಳಲಿ ಎಂದು ಅರಮನೆಯಲ್ಲಿ ಒಬ್ಬ ಕಥಾಗಾರನನ್ನು ಇಟ್ಟುಕೊಂಡಿರುತ್ತಾನೆ. ಆ ವ್ಯಕ್ತಿ ಪ್ರತಿದಿನ ಒಡಿಸಿಯಸ್ನ ಸಾಹಸಗಳನ್ನು ಹೇಳುತ್ತಿದ್ದ. ಆದರೆ ಅದೇ ಕಥೆಯನ್ನು ಪ್ರತಿದಿನ ಕೇಳಿ ಎಲ್ಲರೂ ಬೇಸತ್ತು ಹೋಗುತ್ತಾರೆ. ಒಂದು ದಿನ ಒಬ್ಬ ವ್ಯಕ್ತಿ ಕೋಪದಿಂದ, ಸಾಕು, ಈ ಹಳೆಯ ಕಥೆಗಳನ್ನು ಹೇಳುವುದನ್ನು ನಿಲ್ಲಿಸು ಎಂದು ಕೂಗುತ್ತಾನೆ. ಇದನ್ನು ಕೇಳಿದ ಟೆಲಿಮೇಕಸ್ಗೆ ಕೋಪ ಬರುತ್ತದೆ. ಅವನು ಆ ವ್ಯಕ್ತಿಯ ಜೊತೆ ಜಗಳಕ್ಕೆ ಇಳಿಯುತ್ತಾನೆ. ಅಷ್ಟರಲ್ಲಿ ಆಂಟಿನೋಸ್ ಮಧ್ಯ ಬಂದು ಟೆಲಿಮೇಕಸ್ಗೆ ಹೇಳುತ್ತಾನೆ, ನಿನ್ನ ತಂದೆ ಈಗ ಜೀವಂತವಿಲ್ಲ. ನಿಜವಾಗಿ ಸತ್ಯ ತಿಳಿಯಬೇಕೆಂದರೆ ರಾಜ ಮೆನೆಲಾವಸ್ರವರನ್ನು ಭೇಟಿ ಮಾಡು. ಟ್ರಾಯ್ ರಾಜ್ಯದ ರಾಜಕುಮಾರ ನನ್ನ ರಾಣಿಯನ್ನು ಕರೆದೊಯ್ದಾಗ ಅವಳನ್ನು ಮರಳಿ ತರಲು ನಿನ್ನ ತಂದೆ ಯುದ್ಧಕ್ಕೆ ಹೋಗಿದ್ದ. ಯುದ್ಧ ನಂತರ ಎಲ್ಲರೂ ಹಿಂದಿರುಗಿದರು. ಆದರೆ ನಿನ್ನ ತಂದೆ ಮಾತ್ರ ಬರಲಿಲ್ಲ. ಅವರಿಗೆ ಏನಾಯಿತು ಎಂಬುದು ಮೆನೆಲಾವಸ್ಗೆ ಗೊತ್ತಿರಬಹುದು. ಈ ಮಾತುಗಳು ಟೆಲಿಮೇಕಸ್ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತವೆ. ಅವನು ಮೆನೆಲಾವಸ್ರನ್ನು ಭೇಟಿ ಮಾಡಲು ನಿರ್ಧರಿಸುತ್ತಾನೆ. ಆದರೆ ಮೆನೆಲಾವಸ್ ಸ್ಪಾರ್ಟಾದಲ್ಲಿ ವಾಸಿಸುತ್ತಿದ್ದ. ಅಲ್ಲಿಗೆ ಹೋಗುವ ದಾರಿ ತುಂಬಾ ಅಪಾಯಕಾರಿ. ಆದ್ದರಿಂದ ಟೆಲಿಮೇಕಸ್ ಮೊದಲು ಒಬ್ಬ ಬಲಿಷ್ಠ ಯೋಧನಾಗಬೇಕು ಎಂದು ತೀರ್ಮಾನಿಸುತ್ತಾನೆ. ಯುದ್ಧ ಕಲೆ ಮತ್ತು ಆಯುಧಗಳು ಸರಿಯಾಗಿ ಕಲಿತ ನಂತರವೇ ಸ್ಪಾರ್ಟಾಗೆ ಹೋಗಬೇಕು ಎಂದು ನಿರ್ಧರಿಸುತ್ತಾನೆ. ನಂತರ ಅವನು ಮನೆಗೆ ಬಂದು ತನ್ನ ತಾಯಿ ಪೆನೆಲೊಪೆಯನ್ನು ಭೇಟಿ ಮಾಡುತ್ತಾನೆ. ಆ ಸಮಯದಲ್ಲಿ ಪೆನೆಲೊಪೆ ಒಂದು ಸುಂದರವಾದ ಉಡುಪನ್ನು ಹೊಲೆಯುತ್ತಿದ್ದಳು. ಟೆಲಿಮೇಕಸ್ ಕೇಳುತ್ತಾನೆ, ಅಮ್ಮ, ಯಾವ ಉಡುಪನ್ನು ಹೊಲೆಯುತ್ತಿದ್ದೀಯಾ? ಪೆನೆಲೊಪೆ ಉತ್ತರಿಸುತ್ತಾಳೆ, ಇದು ನನ್ನ ಮದುವೆಯ ಉಡುಪು. ಟೆಲಿಮೇಕಸ್ ಬೆಚ್ಚಿ ಬೀಳುತ್ತಾನೆ. ಆಗ ಪೆನೆಲೊಪೆ ಹೇಳುತ್ತಾಳೆ, ಈ ಉಡುಪು ಪೂರ್ಣವಾಗುವವರೆಗೆ ನಾನು ಒಡಿಸಿಯಸ್ಗಾಗಿ ಕಾಯುತ್ತೇನೆ. ಆದರೆ ಅದು ಮುಗಿದ ದಿನ ನಾನು ಮತ್ತೊಮ್ಮೆ ಮದುವೆಯಾಗುತ್ತೇನೆ. ಅವನೇ ಇಥಾಕದ ಹೊಸ ರಾಜನಾಗುತ್ತಾನೆ. ಈ ಮಾತು ಕೇಳಿದ ಟೆಲಿಮೇಕಸ್ಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಅವನು ಕೇಳುತ್ತಾನೆ, ನಿಮಗೆ ಅಪ್ಪನ ಮೇಲೆ ನಂಬಿಕೆ ಇಲ್ಲವೇ? ಅವರು ಹಿಂದಿರುಗುತ್ತಾರೆ ಎಂಬ ವಿಶ್ವಾಸವಿಲ್ಲವೇ? ಅದಕ್ಕೆ ಪೆನೆಲೊಪೆ ಶಾಂತವಾಗಿ ಉತ್ತರಿಸುತ್ತಾಳೆ, ನನಗೆ ನನ್ನ ಗಂಡನ ಮೇಲೆ ಪೂರ್ಣ ನಂಬಿಕೆ ಇದೆ. ನಾನು ಅವರನ್ನು ಇಂದಿಗೂ ಪ್ರೀತಿಸುತ್ತೇನೆ. ಆದರೆ ನಾನು ಕೇವಲ ಅವರ ಪತ್ನಿ ಮಾತ್ರವಲ್ಲ, ನಾನು ಇಥಾಕದ ರಾಣಿಯೂ ಆಗಿದ್ದೇನೆ. ನನ್ನ ರಾಜ್ಯವನ್ನು ಕಾಪಾಡುವುದು ನನ್ನ ಕರ್ತವ್ಯ. ಅಷ್ಟರಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಬರುತ್ತದೆ. ಒಡಿಸಿಯಸ್ ಯುದ್ಧಕ್ಕೆ ಹೋಗುವ ದಿನ ಅವನು ಪೆನೆಲೊಪೆಗೆ ಹೇಳಿದ್ದ, ನಾನು ಈ ಯುದ್ಧದಿಂದ ಜೀವಂತವಾಗಿ ಹಿಂದಿರುಗದಿದ್ದರೆ ನನ್ನನ್ನು ಕಾಯಬೇಡ. ಬೇರೆ ಒಬ್ಬನನ್ನು ಮದುವೆಯಾಗು. ಇಥಾಕಗೆ ಹೊಸ ರಾಜ ಬೇಟಾಗುತ್ತಾನೆ. ಆ ಸಮಯದಲ್ಲಿ ಪೆನೆಲೊಪೆ ಇದನ್ನು ಒಪ್ಪಿರಲಿಲ್ಲ. ಆಕೆ, ನಾನು ನಿಮ್ಮ ಹೊರತು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಳು. ಆದರೆ ಈಗಾಗಲೇ ಅನೇಕ ವರ್ಷಗಳು ಕಳೆದಿರುವುದರಿಂದ ಆಕೆಯ ಮನಸ್ಸು ಬದಲಾಗತೊಡಗಿದೆ. ಈ ಎಲ್ಲವನ್ನು ಕೇಳಿದ ಟೆಲಿಮೇಕಸ್ ಮೌನವಾಗುತ್ತಾನೆ. ಆಗ ಪೆನೆಲೊಪೆ ತನ್ನ ಗಂಡನ ಹಳೆಯ ಬಿಲ್ಲನ್ನು ತಂದು ಅವನ ಕೈಗೆ ಕೊಡುತ್ತಾಳೆ. ಇದಕ್ಕೆ ಬಿಲ್ಲಿನ ನಾರು ಕಟ್ಟಲು ಪ್ರಯತ್ನ ಮಾಡು ಎಂದು ಹೇಳುತ್ತಾಳೆ. ಟೆಲಿಮೇಕಸ್ಗೆ ಇದು ಸುಲಭವೆನಿಸುತ್ತದೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅವನಿಂದ ನಾರು ಕಟ್ಟಲು ಸಾಧ್ಯವಾಗುವುದಿಲ್ಲ. ಆಗ ಪೆನೆಲೊಪೆ ಹೇಳುತ್ತಾಳೆ, ಇದು ನಿನ್ನ ತಂದೆ ಒಡಿಸಿಯಸ್ನ ಬಿಲ್ಲು. ಇಥಾಕಾದಲ್ಲಿ ಯಾರು ಈ ಬಿಲ್ಲಿಗೆ ನಾರು ಕಟ್ಟಬಲ್ಲರೋ ನಾನು ಅವರನ್ನೇ ಮದುವೆಯಾಗುತ್ತೇನೆ. ಅವರನ್ನೇ ಹೊಸ ರಾಜನನ್ನಾಗಿ ಮಾಡುತ್ತೇನೆ. ಇದನ್ನು ಕೇಳಿದ ಟೆಲಿಮೇಕಸ್ ನಗುತ್ತಾ ಹೇಳುತ್ತಾನೆ, ಈ ಬಿಲ್ಲಿಗೆ ನನ್ನ ತಂದೆಯ ಹೊರತು ಬೇರೆ ಯಾರಿಂದಲೂ ನಾರು ಕಟ್ಟಲು ಸಾಧ್ಯವಿಲ್ಲ. ನೀನು ಉದ್ದೇಶಪೂರ್ವಕವಾಗಿಯೇ ಈ ಪರೀಕ್ಷೆಯನ್ನು ಇಟ್ಟಿದ್ದೀಯ. ಯಾರೂ ಗೆಲ್ಲಬಾರದು ಎಂಬುದೇ ನಿನ್ನ ಆಸೆ. ಈ ಮಾತು ಕೇಳಿದ ಪೆನೆಲೊಪೆಯ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಅವಳು ಭಾವನಾತ್ಮಕವಾಗಿ ಹೇಳುತ್ತಾಳೆ, ನಾನು ಹಲವು ವರ್ಷಗಳಿಂದ ಒಬ್ಬಳೇ ಈ ರಾಜ್ಯವನ್ನು ನಡೆಸುತ್ತಿದ್ದೇನೆ. ಇನ್ನು ನನಗೆ ತುಂಬಾ ಆಯಾಸವಾಗಿದೆ. ಈ ರಾಜ್ಯಕ್ಕೆ ಒಬ್ಬ ರಾಜನ ಅಗತ್ಯವಿದೆ. ತಾಯಿಯ ನೋವನ್ನು ಕಂಡ ಟೆಲಿಮೇಕಸ್ ತುಂಬಾ ದುಃಖಪಡುವನು. ಮರುದಿನ ಅರಮನೆಯಲ್ಲಿ ಮತ್ತೊಮ್ಮೆ ಒಬ್ಬ ವ್ಯಕ್ತಿಯ ಜೊತೆ ಅವನಿಗೆ ಜಗಳವಾಗುತ್ತದೆ. ಆ ವ್ಯಕ್ತಿ ಅವನನ್ನು ಎಲ್ಲರ ಮುಂದೆ ಕ್ರೂರಿಯಾಗಿ ಹೊಡೆಯುತ್ತಾನೆ. ಏಕೆಂದರೆ ಪೆನೆಲೊಪೆಯ ಗಮನ ಸೆಳೆದು ಅವಳನ್ನು ಮದುವೆಯಾಗಬೇಕೆಂಬ ಆಸೆ ಅವನಿಗಿರುತ್ತದೆ. ಈ ಅವಮಾನದಿಂದ ಟೆಲಿಮೇಕಸ್ಗೆ ತನ್ನ ಮೇಲೆಯೇ ಕೋಪ ಬರುತ್ತದೆ. ಮುಂದಿನ ದಿನ ಅವನು ತನ್ನ ತಂದೆಯ ಆತ್ಮೀಯ ಸ್ನೇಹಿತ ಯೂಮಿಯಸ್ ಅವರನ್ನು ಭೇಟಿಯಾಗುತ್ತಾನೆ. ಅವನಿಗೆ ಹೇಳುತ್ತಾನೆ, ಯಾವುದೇ ಆಗಲಿ, ನಾವು ನನ್ನ ತಂದೆ ಒಡಿಸಿಯಸ್ ಅವರನ್ನು ಹುಡುಕಲೇಬೇಕು. ಇದರ ನಂತರ ಕಥೆ ಸಂಪೂರ್ಣವಾಗಿ ಬದಲಾಗುತ್ತದೆ. ದೃಶ್ಯ ಒಂದು ಅಪರಿಚಿತ ದ್ವೀಪಕ್ಕೆ ಬದಲಾಗುತ್ತದೆ. ಅಲ್ಲಿ ನಾವು ಮೊದಲ ಬಾರಿಗೆ ಒಡಿಸಿಯಸ್ ಅವರನ್ನು ನೋಡುತ್ತೇವೆ. ಅವರು ಕ್ಯಾಲಿಪ್ಸೋ ಎಂಬ ರಹಸ್ಯಮಯ ಮಹಿಳೆಯ ಜೊತೆ ಆ ದ್ವೀಪದಲ್ಲಿ ಹಲವು ವರ್ಷಗಳಿಂದ ಸಿಕ್ಕಿ ಹಾಕಿಕೊಂಡು ಬದುಕಿರುತ್ತಾರೆ. ಆ ದ್ವೀಪದಲ್ಲಿ ಹಲವು ವರ್ಷಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದರೂ ಒಡಿಸಿಯಸ್ಗೆ ತಾನು ಅಲ್ಲಿಗೆ ಹೇಗೆ ಬಂದೆ ಎಂಬುದು ನೆನಪಿರಲಿಲ್ಲ. ಕ್ಯಾಲಿಪ್ಸೋ ಪ್ರತಿದಿನ ಅವನಿಗೆ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಳು, ನೀನು ಇಲ್ಲಿ ಹೇಗೆ ಬಂದೆ? ಅದಕ್ಕೆ ಉತ್ತರ ಹುಡುಕಲು ಒಡಿಸಿಯಸ್ ತನ್ನ ಹಳೆಯ ನೆನಪುಗಳನ್ನು ಒಂದೊಂದಾಗಿ ನೆನಪಿಸಿಕೊಳ್ಳಲು ಆರಂಭಿಸುತ್ತಾನೆ. ಅವನ ಕಥೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಟ್ರಾಯ್ ಯುದ್ಧದಲ್ಲಿ ಜಯಗಳಿಸಿದ ನಂತರ ಗ್ರೀಸ್ನ ಎಲ್ಲ ಯೋಧರು ತಮ್ಮ ಹಡಗುಗಳಲ್ಲಿ ತವರಿಗೆ ಹೊರಡುತ್ತಾರೆ. ಆದರೆ ಟ್ರಾಯ್ನಿಂದ ಗ್ರೀಸ್ಗೆ ಹೋಗುವ ಸಮುದ್ರ ಮಾರ್ಗ ತುಂಬಾ ಉದ್ದವೂ ಅಪಾಯಕರವೂ ಆಗಿತ್ತು. ಸಮುದ್ರದ ಮಧ್ಯೆ ಭೀಕರ ಗಾಳಿಗಳು ಮತ್ತು ಅಲೆಗಳ ಕಾರಣ ಅವರ ಹಡಗುಗಳು ದಾರಿ ತಪ್ಪುತ್ತವೆ. ಹಲವು ದಿನಗಳು ಕಳೆಯುತ್ತವೆ. ಕೊನೆಗೆ ಗ್ರೀಸ್ ಸೇನೆ
2 ಗುಂಪುಗಳಾಗಿ ಚೆದುರಿ ಹೋಗುತ್ತದೆ. ಒಡಿಸಿಯಸ್ ತನ್ನೊಂದಿಗೆ ಉಳಿದಿದ್ದ ಯೋಧರನ್ನು ಕರೆದುಕೊಂಡು ಮುಂದೆ ಸಾಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಒಂದು ದ್ವೀಪ ಕಾಣಿಸುತ್ತದೆ. ಎಲ್ಲರೂ ಹಲವು ದಿನಗಳಿಂದ ಹಸಿದಿದ್ದ ಕಾರಣ ಆಹಾರಕ್ಕಾಗಿ ಆ ದ್ವೀಪಕ್ಕೆ ಇಳಿಯುತ್ತಾರೆ. ಆದರೆ ಅಲ್ಲಿಗೆ ಕಾಲಿಟ್ಟ ತಕ್ಷಣ ವಿಚಿತ್ರ ದೃಶ್ಯ ಕಾಣಿಸುತ್ತದೆ. ದ್ವೀಪದ ಜನರು ತಮ್ಮ ಮನೆಗಳನ್ನು ಬಿಟ್ಟು ಭಯದಿಂದ ಓಡಿ ಹೋಗುತ್ತಿದ್ದರು. ಇದನ್ನು ನೋಡಿ ಒಡಿಸಿಯಸ್ ಒಬ್ಬನನ್ನು ತಡೆದು ಕೇಳುತ್ತಾನೆ, ನಮ್ಮನ್ನು ನೋಡಿ ಎಲ್ಲರೂ ಏಕೆ ಓಡಿ ಹೋಗುತ್ತಿದ್ದಾರೆ? ಆ ವ್ಯಕ್ತಿ ಉತ್ತರಿಸುತ್ತಾನೆ, ನೀವು ಸಮುದ್ರ ಕಳ್ಳರು ಎಂದು ನಾವು ಭಾವಿಸಿದ್ದೇವೆ. ನಮ್ಮನ್ನು ಕೊಂದು ನಮ್ಮ ಸಂಪತ್ತನ್ನು ದೋಚಲು ಬಂದಿದ್ದೀರಾ ಎಂದು ಭಯಪಟ್ಟೆವು. ಆ ದ್ವೀಪದಲ್ಲಿ ಅವರಿಗೆ ತಿನ್ನಲು ಏನೂ ಸಿಗುವುದಿಲ್ಲ. ಆದ್ದರಿಂದ ಅವರು ಮತ್ತೆ ಸಮುದ್ರಕ್ಕೆ ಹೊರಟು ಇನ್ನೊಂದು ದ್ವೀಪಕ್ಕೆ ತಲುಪುತ್ತಾರೆ. ಅಲ್ಲಿ ಅವರಿಗೆ ಒಂದು ಕುರಿ ಕಾಣಿಸುತ್ತದೆ. ಒಡಿಸಿಯಸ್ ಹೇಳುತ್ತಾನೆ, ಒಂದು ಕುರಿ ಇದ್ದರೆ ಇಲ್ಲಿ ಇನ್ನೂ ಹೆಚ್ಚಿನ ಕುರಿಗಳು ಇರಬೇಕು. ಎಲ್ಲರೂ ಆ ಕುರಿಯನ್ನು ಹಿಂಬಾಲಿಸುತ್ತಾರೆ. ಸ್ವಲ್ಪ ದೂರ ಹೋದ ನಂತರ ಅದು ಒಂದು ದೊಡ್ಡ ಗುಹೆಯೊಳಗೆ ಹೋಗುತ್ತದೆ. ಯೋಧರು ಅದರ ಹಿಂದೆ ಗುಹೆಗೆ ಪ್ರವೇಶಿಸುತ್ತಾರೆ. ಗುಹೆಯೊಳಗೆ ಅವರಿಗೆ ಸಾಕಷ್ಟು ಆಹಾರ ಮತ್ತು ಸಾಮಾನುಗಳು ಕಾಣಿಸುತ್ತವೆ. ಆದರೆ ಒಡಿಸಿಯಸ್ ತನ್ನ ಯೋಧರನ್ನು ತಡೆಯುತ್ತಾನೆ. ಅವನು ಹೇಳುತ್ತಾನೆ, ಇದು ಯಾರದ್ದೋ ಮನೆ. ಅವರ ಅನುಮತಿಯಿಲ್ಲದೆ ಅವರ ಆಹಾರವನ್ನು ತಿನ್ನಬಾರದು. ಮನೆಯ ಮಾಲೀಕ ಬಂದ ನಂತರ ಕೇಳಿ ತಿನ್ನೋಣ. ಎಲ್ಲರೂ ಅಲ್ಲೇ ಕಾಯುತ್ತಾರೆ. ಸಂಜೆಯಾಗುತ್ತಿದ್ದಂತೆ ಗುಹೆಯ ಮಾಲೀಕ ಬರುತ್ತಾನೆ. ಆದರೆ ಅವನು ಸಾಮಾನ್ಯ ಮನುಷ್ಯನಲ್ಲ. ಒಂದು ಕಣ್ಣು ಮಾತ್ರ ಇರುವ ಭೀಕರ ದೈತ್ಯ. ಅವನ ಮೂಗು ವಕ್ರವಾಗಿರುತ್ತದೆ. ಅವನು ಸರಿಯಾಗಿ ನೋಡಲೂ ಆಗುವುದಿಲ್ಲ, ಕೇಳಲೂ ಆಗುವುದಿಲ್ಲ. ಯೋಧರು ಮೌನವಾಗಿ ಹೊರಗೆ ಹೋಗೋಣ ಎಂದು ಯೋಚಿಸುತ್ತಾರೆ. ಆದರೆ ದೈತ್ಯಕ್ಕೆ ಯಾರೋ ಇದ್ದಾರೆ ಎಂಬ ಅನುಮಾನ ಬರುತ್ತದೆ. ಅವನು ಕೈಚಾಚಿ ಹಿಡಿದ ತಕ್ಷಣ 2-3 ಯೋಧರು ಅವನ ಕೈಗೆ ಸಿಕ್ಕಿಬೀಳುತ್ತಾರೆ. ಕ್ಷಣಾರ್ಧದಲ್ಲಿ ಅವರನ್ನು ಜೀವಂತವಾಗಿಯೇ ತಿಂದುಬಿಡುತ್ತಾನೆ. ಮರುದಿನ ಬೆಳಗ್ಗೆ ದೈತ್ಯ ಬಾಗಿಲು ತೆರೆದು ಕುರಿಗಳು ಹೊರಗೆ ಹೋಗಲು ಕೂಗುತ್ತವೆ. ಶಬ್ದ ಕೇಳಿ ದೈತ್ಯ ಮತ್ತೆ ಬಾಗಿಲು ತೆರೆಯುತ್ತಾನೆ. ಅದೇ ಅವಕಾಶವನ್ನು ಬಳಸಿಕೊಂಡು ಒಡಿಸಿಯಸ್ ಮತ್ತು ಉಳಿದ ಯೋಧರು ಗುಹೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾರೆ. ಇದೇ ಸಮಯದಲ್ಲಿ ಕಥೆ ಮತ್ತೆ ಇಥಾಕಾಕ್ಕೆ ಮರಳುತ್ತದೆ. ಟೆಲಿಮೆಕಸ್ ತನ್ನ ತಂದೆಯ ಬಗ್ಗೆ ತಿಳಿದುಕೊಳ್ಳಲು ಕೊನೆಗೂ ರಾಜ ಮೆನೆಲಾವಸ್ ಅವರನ್ನು ಭೇಟಿಯಾಗುತ್ತಾನೆ. ಅವನು ಕೇಳುತ್ತಾನೆ, ನನ್ನ ತಂದೆ ಒಡಿಸಿಯಸ್ಗೆ ನಿಜವಾಗಿ ಏನಾಯಿತು? ಮೆನೆಲಾವಸ್ ದೀರ್ಘ ನಿಟ್ಟು ಸಿರುಬಿಡುತ್ತಾನೆ. ಅವನು ಹೇಳುತ್ತಾನೆ, ಟ್ರಾಯ್ ಯುದ್ಧದಲ್ಲಿ ನಮ್ಮ ವಿಜಯಕ್ಕೆ ದೊಡ್ಡ ಕಾರಣ ನಿನ್ನ ತಂದೆ ಒಡಿಸಿಯಸ್. ನಾನು ಅನೇಕ ಶೂರ ಯೋಧರನ್ನು ಕಳೆದುಕೊಂಡೆ, ಆದರೆ ಅವರಲ್ಲಿ ಅತಿ ದೊಡ್ಡ ನಷ್ಟ ಒಡಿಸಿಯಸ್. ಅದರ ನಂತರ ಮೆನೆಲಾವಸ್ ಟ್ರಾಯ್ ಯುದ್ಧದ ಸಂಪೂರ್ಣ ಕಥೆಯನ್ನು ಹೇಳುತ್ತಾನೆ. ಗ್ರೀಸ್ ಸೇನೆ 10 ವರ್ಷಗಳಾದರೂ ಟ್ರಾಯ್ ಕೋಟೆಯನ್ನು ಗೆಲ್ಲಲಿಲ್ಲ. ಆಗ ಒಡಿಸಿಯಸ್ ಒಂದು ಅದ್ಭುತ ತಂತ್ರ ರೂಪಿಸಿದ. ಒಂದು ದೊಡ್ಡ ಮರದ ಕುದುರೆಯನ್ನು ನಿರ್ಮಿಸಲಾಯಿತು. ಅದರ ಒಳಭಾಗ ಸಂಪೂರ್ಣ ಖಾಲಿ ಮಾಡಲಾಯಿತು. ಒಡಿಸಿಯಸ್ ಮತ್ತು ಅವನ ಶ್ರೇಷ್ಠ ಯೋಧರು ಅದರೊಳಗೆ ಅಡಗಿದರು. ಉಳಿದ ಸೇನೆ ಹಡಗುಗಳಲ್ಲಿ ಹಿಂತಿರುಗಿದಂತೆ ನಾಟಕ ಮಾಡಿತು. ಒಬ್ಬ ಯೋಧನನ್ನು ಮಾತ್ರ ಹೊರಗೆ ಬಿಟ್ಟರು. ಟ್ರಾಯ್ ಯೋಧರು ಬಂದಾಗ ಅವನು ಹೇಳಿದ, ಗ್ರೀಸ್ ಸೋತು ಹೋಗಿದೆ. ನಿಮ್ಮ ವಿಜಯದ ಗೌರವಾರ್ಥ ಈ ಕುದುರೆಯನ್ನು ಉಡುಗೆಯಾಡಿ ಬಿಟ್ಟಿದ್ದಾರೆ. ಇದನ್ನು ನಂಬಿದ ಟ್ರಾಯ್ ಜನರು ಆ ಮರದ ಕುದುರೆಯನ್ನು ನಗರದೊಳಗೆ ಕರೆದುಕೊಂಡು ಹೋದರು. ರಾತ್ರಿ ಆಗುತ್ತಿದ್ದಂತೆ ಒಡಿಸಿಯಸ್ ಮತ್ತು ಅವನ ಯೋಧರು ಅದರೊಳಗಿಂದ ಹೊರಗೆ ಬಂದು ಟ್ರಾಯ್ ನಗರವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಮೆನೆಲಾವಸ್ ನಂತರ ಹೇಳುತ್ತಾನೆ, ಅದರ ನಂತರ ಏನಾಯಿತು ಎಂಬುದು ನನಗೂ ಖಚಿತವಾಗಿ ಗೊತ್ತಿಲ್ಲ. ನನ್ನ ಮಾಹಿತಿಯ ಪ್ರಕಾರ ಒಡಿಸಿಯಸ್ ಸತ್ತಿರಬಹುದು ಅಥವಾ ಯಾರೋ ಅವನನ್ನು ಬಂಧಿಸಿ ಇರಿಸಿರಬಹುದು. ಈ ಮಾತು ಕೇಳಿದ ಟೆಲಿಮೆಕಸ್ ತುಂಬಾ ದುಃಖಪಟ್ಟು ಮನೆಗೆ ಮರಳುತ್ತಾನೆ. ಇತ್ತ ಕಥೆ ಮತ್ತೆ ಕ್ಯಾಲಿಪ್ಸೋ ದ್ವೀಪಕ್ಕೆ ಬರುತ್ತದೆ. ಒಡಿಸಿಯಸ್ ತನ್ನ ನೆನಪಿಗೆ ಬಂದ ಎಲ್ಲ ಘಟನೆಗಳನ್ನು ಕ್ಯಾಲಿಪ್ಸೋಗೆ ಹೇಳುತ್ತಿರುತ್ತಾನೆ. ಅಲ್ಲಿಯೇ ಒಂದು ದೊಡ್ಡ ರಹಸ್ಯ ತಿಳಿಯುತ್ತದೆ. ಒಡಿಸಿಯಸ್ ಈ ದ್ವೀಪಕ್ಕೆ ಬಂದಿದ್ದು 7 ಅಥವಾ 8 ವರ್ಷಗಳ ಹಿಂದೆ. ಆದರೆ ಆಗ ಅವನಿಗೆ ತನ್ನ ಹಿಂದಿನ ಜೀವನದ ಯಾವ ನೆನಪೂ ಇರಲಿಲ್ಲ. ಕ್ಯಾಲಿಪ್ಸೋ ಪ್ರತಿದಿನ ಅವನಿಗೆ ವಿಶೇಷ ಹೂಗಳನ್ನು ತಿನ್ನಿಸುತ್ತಿದ್ದಳು. ಆ ಹೂಗಳ ಪರಿಣಾಮದಿಂದ ಅವನ ಹಳೆಯ ನೆನಪುಗಳು ನಿಧಾನವಾಗಿ ಮರಳಿ ಬರುತ್ತಿದ್ದವು. ಆದ್ದರಿಂದ ಪ್ರತಿದಿನ ಅವನಿಗೆ ನೆನಪಾಗುತ್ತಿದ್ದ ಕಥೆಯನ್ನು ಕ್ಯಾಲಿಪ್ಸೋಗೆ ಹೇಳುತ್ತಿದ್ದನು. ನಂತರ ಒಡಿಸಿಯಸ್ ತನ್ನ ಮುಂದಿನ ನೆನಪನ್ನು ಹೇಳಲು ಆರಂಭಿಸುತ್ತಾನೆ. ಕಥೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ದೈತ್ಯನ ಗುಹೆಯಿಂದ ತಪ್ಪಿಸಿಕೊಂಡ ನಂತರ ಅವರು ಮತ್ತೊಂದು ದ್ವೀಪಕ್ಕೆ ತಲುಪುತ್ತಾರೆ. ಅಲ್ಲಿ ಅವರಿಗೆ ಒಂದು ಮಗು ಕಾಣಿಸುತ್ತದೆ. ಆದರೆ ಆಶ್ಚರ್ಯವೆಂದರೆ ಆ ಮಗುವಿನ ಗಾತ್ರವೇ ಅವರಷ್ಟು ದೊಡ್ಡದಾಗಿರುತ್ತದೆ. ಅದನ್ನು ನೋಡಿ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಸ್ವಲ್ಪ ಸಮಯದಲ್ಲಿ ಆ ದ್ವೀಪದಲ್ಲಿ ಒಡಿಸಿಯಸ್ನ ಹಲವು ಯೋಧರು ಸಾವನ್ನಪ್ಪುತ್ತಾರೆ. ಉಳಿದವರು ಮತ್ತೆ ಹಡಗಿನಲ್ಲಿ ಮುಂದೆ ಸಾಗುತ್ತಾರೆ. ಈ ಬಾರಿ ಅವರು ಸಮುದ್ರ ತೀರದ ಬಳಿ ಪ್ರಯಾಣ ಮಾಡಿ ಸಿಗುವ ಪ್ರತಿಯೊಂದು ದ್ವೀಪದಲ್ಲಿ ಆಹಾರ ಹುಡುಕಲು ತೀರ್ಮಾನಿಸುತ್ತಾರೆ. ಯಾಕೆಂದರೆ ಹಲವು ದಿನಗಳಿಂದ ಸರಿಯಾಗಿ ಊಟವೇ ಸಿಕ್ಕಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೊಂದು ದ್ವೀಪ ಸಿಗುತ್ತದೆ. ಯೋಧರು ಆಹಾರ ಹುಡುಕಲು ಒಳಗೆ ಹೋಗುತ್ತಾರೆ. ಆದರೆ ಕೆಲವರು ಹೇಳುತ್ತಾರೆ, ಒಡಿಸಿಯಸ್, ನೀನು ಹಡಗಿನ ಬಳಿಯೇ ಇರು, ನಾವು ಆಹಾರ ಹುಡುಕಿ ಬರುತ್ತೇವೆ. ಒಡಿಸಿಯಸ್ ಒಪ್ಪಿಕೊಳ್ಳುತ್ತಾನೆ. ಉಳಿದ ಯೋಧರು ಒಳಗೆ ಹೋಗುತ್ತಾರೆ. ಸ್ವಲ್ಪ ದೂರದಲ್ಲಿ ಅವರಿಗೆ ಒಂದು ಮನೆ ಕಾಣಿಸುತ್ತದೆ. ಮನೆಯೊಳಗೆ ಹಲವು ಕಾಡು ಪ್ರಾಣಿಗಳಿರುತ್ತವೆ. ಆದರೆ ಆಶ್ಚರ್ಯವೆಂದರೆ
ಅವುಗಳಲ್ಲಿ ಯಾವುದೂ ಕ್ರೂರಿಯಾಗಿ ವರ್ತಿಸುವುದಿಲ್ಲ. ಎಲ್ಲವೂ ತುಂಬಾ ಶಾಂತವಾಗಿರುತ್ತವೆ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಹೊರಗೆ ಬರುತ್ತಾಳೆ. ಯೋಧರು ಅವಳ ಬಳಿ ಆಹಾರ ಕೇಳುತ್ತಾರೆ. ಅವಳು ಎಲ್ಲರನ್ನೂ ಪ್ರೀತಿಯಿಂದ ಒಳಗೆ ಕರೆದು ರುಚಿಕರವಾದ ಊಟ ಬಡಿಸುತ್ತಾಳೆ. ಯೋಧರು ಹಸಿವಿನಿಂದ ತಕ್ಷಣ ಊಟ ಮಾಡುತ್ತಾರೆ. ಇತ್ತ ಒಡಿಸಿಯಸ್ ಒಬ್ಬನೇ ಕಾಡಿನಲ್ಲಿ ಬೇಟೆಗೆ ಹೋಗುತ್ತಾನೆ. ಒಂದು ಜಿಂಕೆಯನ್ನು ಬೇಟೆಯಾಡಿ ಅದರ ಹತ್ತಿರ ಹೋಗುತ್ತಿದ್ದಾಗ ಅವನು ಬೆಚ್ಚಿ ಬೀಳುತ್ತಾನೆ. ಏಕೆಂದರೆ ಆ ಜಿಂಕೆ ನಿಧಾನವಾಗಿ ಮನುಷ್ಯನ ರೂಪಕ್ಕೆ ಬದಲಾಗುತ್ತದೆ. ಇದನ್ನು ಕಂಡ ಒಡಿಸಿಯಸ್ಗೆ ಈ ದ್ವೀಪ ಸಾಮಾನ್ಯವಲ್ಲ ಎಂಬುದು ಅರ್ಥವಾಗುತ್ತದೆ. ಅವನು ತಕ್ಷಣ ತನ್ನ ಜೊತೆಗಾರರಿಗೆ ಓಡಿ ಹೋಗುತ್ತಾನೆ. ಆದರೆ ಅಲ್ಲಿ ತಲುಪಿದಾಗ ತನ್ನ ಯೋಧರ ಬದಲಾಗಿ ಅನೇಕ ಹಂದಿಗಳನ್ನು ನೋಡುತ್ತಾನೆ. ಅವನು ಆಶ್ಚರ್ಯದಿಂದ ಆ ವಯಸ್ಸಾದ ಮಹಿಳೆಯನ್ನು ಕೇಳುತ್ತಾನೆ, ನನ್ನ ಜೊತೆಗಾರರು ಎಲ್ಲಿದ್ದಾರೆ? ಅವಳು ಸುಳ್ಳು ಹೇಳುತ್ತಾಳೆ, ಅವರು ಊಟ ಮಾಡಿ ಇಲ್ಲಿಂದ ಹೋಗಿಬಿಟ್ಟರು. ನೀನು ಊಟ ಮಾಡು. ಆದರೆ ಅವಳ ಮೇಲೆ ಅನುಮಾನ ಬರುತ್ತದೆ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಕಾಗಿ ಬೀಳುತ್ತದೆ. ಅವನು ತಕ್ಷಣ ಅದನ್ನು ಹಿಡಿದುಕೊಳ್ಳುತ್ತಾನೆ. ಅದನ್ನು ನೋಡಿ ಆ ಮಹಿಳೆ ಭಯದಿಂದ ನಡುಗುತ್ತಾಳೆ. ಅವಳು ಹೇಳುತ್ತಾಳೆ, ದಯವಿಟ್ಟು ಆ ಕಾಗಿಯನ್ನು ಬಿಡು, ಅದು ನನ್ನ ತಂಗಿ. ಆಗ ಒಡಿಸಿಯಸ್ಗೆ ಸತ್ಯ ಗೊತ್ತಾಗುತ್ತದೆ. ಆ ಮಹಿಳೆ ಒಬ್ಬ ಶಕ್ತಿಶಾಲಿ ಮಾಂತ್ರಿಕೆಯಾಗಿದ್ದಳು. ಅವಳು ತನ್ನ ಮಾಯೆಯಿಂದ ಮನುಷ್ಯರನ್ನು ಪ್ರಾಣಿಗಳಾಗಿ ಪರಿವರ್ತಿಸುತ್ತಿದ್ದಳು. ಒಡಿಸಿಯಸ್ ತನ್ನ ಜೊತೆಗಾರರನ್ನು ಮರಳಿ ಮನುಷ್ಯರನ್ನಾಗಿ ಮಾಡಲು ಒತ್ತಾಯಿಸುತ್ತಾನೆ. ಕೊನೆಗೆ ಆ ಮಾಂತ್ರಿಕೆ ಅವರನ್ನೆಲ್ಲ ಹಿಂದಿನ ರೂಪಕ್ಕೆ ತರುತ್ತಾಳೆ. ಯೋಧರು ಚೇತರಿಸಿಕೊಂಡ ನಂತರ ಎಲ್ಲರೂ ಆ ರಹಸ್ಯಮಯ ದ್ವೀಪವನ್ನು ಬಿಟ್ಟು ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಆ ಮಾಂತ್ರಿಕೆ ಹೊರಡುವ ಮುನ್ನ ಒಡಿಸಿಯಸ್ಗೆ ಒಂದು ಮುಖ್ಯ ವಿಷಯ ಹೇಳುತ್ತಾಳೆ. ಅವಳು ಹೇಳುತ್ತಾಳೆ, ನಿಮ್ಮ ಮನೆಗೆ ಹೋಗುವ ದಾರಿ ತಿಳಿಯಬೇಕಾದರೆ ಮೊದಲು ಮೃತರ ಲೋಕಕ್ಕೆ ಹೋಗಬೇಕು. ಅಲ್ಲಿ ನಿನ್ನ ಹಳೆಯ ಸಂಗಾತಿಗಳ ಆತ್ಮಗಳು ಕಾಣಿಸಿಕೊಳ್ಳುತ್ತವೆ. ಅವರೇ ನಿನಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ. ಆದರೆ ಅವಳು ಮತ್ತೊಂದು ಎಚ್ಚರಿಕೆಯನ್ನು ಕೊಡುತ್ತಾಳೆ. ಈ ಮಾತನ್ನು ನೆನಪಿಟ್ಟುಕೋ. ಕೊನೆಗೆ ನೀನು ಒಬ್ಬನೇ ಮನೆಗೆ ತಲುಪುತ್ತೀಯ. ನಿನ್ನ ಜೊತೆಗಾರರು ಅಲ್ಲಿಗೆ ತಲುಪುವುದಿಲ್ಲ. ಆದರೆ ಒಡಿಸಿಯಸ್ ಆತ್ಮವಿಶ್ವಾಸದಿಂದ ಹೇಳುತ್ತಾನೆ, ನಾನು ನನ್ನ ಎಲ್ಲ ಯೋಧರನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅದರ ನಂತರ ಎಲ್ಲರೂ ಉತ್ತರ ದಿಕ್ಕಿನತ್ತ ಪ್ರಯಾಣ ಆರಂಭಿಸುತ್ತಾರೆ. ಬಹಳ ದೂರ ಸಾಗಿದ ನಂತರ ಭೂಮಿ ಮತ್ತು ಆಕಾಶ ಒಂದೇ ಕಡೆ ಸೇರುವಂತೆ ಕಾಣುವ ವಿಚಿತ್ರ ಸ್ಥಳಕ್ಕೆ ತಲುಪುತ್ತಾರೆ. ಅಲ್ಲಿ ಒಂದು ಗುಂಡಿ ತೋಡು ಕುರಿಗಳನ್ನು ಬಲಿ ನೀಡುತ್ತಾರೆ. ಅದರ ರಕ್ತವನ್ನು ಆ ಗುಂಡಿಗೆ ಸುರಿಯುತ್ತಾರೆ. ಮುಂದಿನ ಕ್ಷಣವೇ ಅವರ ಮುಂದೆ ಯುದ್ಧದಲ್ಲಿ ಸತ್ತಿದ್ದ ತಮ್ಮ ಎಲ್ಲಾ ಸಂಗಾತಿಗಳ ಆತ್ಮಗಳು ಕಾಣಿಸಿಕೊಳ್ಳುತ್ತವೆ. ತನ್ನ ಜೊತೆ ಹೋರಾಡಿದ ಯೋಧರೆಲ್ಲ ಸತ್ತಿದ್ದಾರೆ ಎಂಬ ಸತ್ಯ ತಿಳಿದು ಒಡಿಸಿಯಸ್ ತುಂಬಾ ದುಃಖಪಡುತ್ತಾನೆ. ಆದರೆ ಆ ಆತ್ಮಗಳು ಕೋಪದಿಂದ ಹೇಳುತ್ತವೆ, ನಾವು ಸತ್ತಿದ್ದೇವೆ, ಹಾಗಾದರೆ ನೀವು ಹೇಗೆ ಬದುಕಿದ್ದೀರಿ? ನೀವು ಮನೆಗೆ ಹೋಗಲು ನಾವು ಬಿಡುವುದಿಲ್ಲ, ನಿಮ್ಮನ್ನು ನಮ್ಮಂತೆಯೇ ಮಾಡುತ್ತೇವೆ ಎಂದು ಹೇಳಿ ಅವರ ಮೇಲೆ ದಾಳಿ ಮಾಡುತ್ತವೆ. ಒಡಿಸಿಯಸ್ ಮತ್ತು ಅವನ ಯೋಧರು ಅಲ್ಲಿಂದ ಪ್ರಾಣ ಉಳಿಸಿಕೊಂಡು ಓಡಿ ಹಡಗೇರಿಕೊಂಡು ಸಮುದ್ರಕ್ಕೆ ಹೊರಡುತ್ತಾರೆ. ಪ್ರಯಾಣ ಮುಂದುವರಿದಾಗ ಸಮುದ್ರದ ಮಧ್ಯೆ ಭಾರೀ ಸುಳಿಗಾಳಿ ಕಾಣಿಸುತ್ತದೆ. ಅದು ನಿಧಾನವಾಗಿ ಅವರ ಹಡಗನ್ನು ತನ್ನೊಳಗೆ ಎಳೆಯಲು ಆರಂಭಿಸುತ್ತದೆ. ಎಲ್ಲಾ ಯೋಧರು ಒಟ್ಟಾಗಿ ಹುಟ್ಟುಹಾಕಿ ಹಡಗನ್ನು ತಿರುಗಿಸಿ ಹತ್ತಿರದ ಬಂಡೆಯ ಕಡೆಗೆ ಕೊಂಡೊಯ್ಯುತ್ತಾರೆ. ಆದರೆ ಅಲ್ಲಿ ಮತ್ತೊಂದು ಭಯಾನಕ ದೈತ್ಯ ಅಡಗಿಕೊಂಡಿರುತ್ತದೆ. ಅದು ದಾಳಿ ಮಾಡಿ ಹಲವಾರು ಯೋಧರನ್ನು ನುಂಗಿಬಿಡುತ್ತದೆ. ಉಳಿದವರು ಹೇಗೋ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಮತ್ತೊಂದು ದ್ವೀಪಕ್ಕೆ ತಲುಪುತ್ತಾರೆ. ಆ ದ್ವೀಪದಲ್ಲಿ ಅನೇಕ ಪ್ರಾಣಿಗಳು ಇರುತ್ತವೆ. ಒಡಿಸಿಯಸ್ಗೆ ಆ ದ್ವೀಪದ ಬಗ್ಗೆ ಮೊದಲೇ ಮಾಹಿತಿ ಇರುತ್ತದೆ. ಆದ್ದರಿಂದ ಅವನು ಎಲ್ಲರಿಗೂ ಎಚ್ಚರಿಕೆ ನೀಡುತ್ತಾನೆ, ಇಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡೋಣ, ಆದರೆ ಯಾರೂ ಯಾವ ಪ್ರಾಣಿಯನ್ನು ಕೊಲ್ಲಬಾರದು. ಹಾಗೆ ಮಾಡಿದ್ರೆ ಸೂರ್ಯದೇವರು ನಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ಅದರ ಪರಿಣಾಮ ತುಂಬಾ ಭಯಂಕರವಾಗಿರುತ್ತದೆ. ಎಲ್ಲರೂ ಆರಂಭದಲ್ಲಿ ಅವನ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಕೆಲ ದಿನಗಳ ನಂತರ ಸಮುದ್ರದಲ್ಲಿ ಭಾರೀ ಚಂಡಮಾರುತ ಶುರುವಾಗುತ್ತದೆ. ಹಡಗು ಹೊರಡಿಸಲು ಸಾಧ್ಯವಾಗದ ಕಾರಣ ಎಲ್ಲರೂ ಅಲ್ಲೇ ಸಿಲುಕಿಕೊಳ್ಳುತ್ತಾರೆ. ಆಹಾರವೂ ಮುಗಿಯತೊಡಗುತ್ತದೆ. ಕೊನೆಗೆ ಕೆಲ ಯೋಧರು ಹಸಿವಿನಿಂದ ಒಡಿಸಿಯಸ್ನ ಆದೇಶವನ್ನು ಮೀರಿ ಆ ದ್ವೀಪದ ಪವಿತ್ರ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಾರೆ. ಈ ತಪ್ಪಿನ ಪರಿಣಾಮ ತಕ್ಷಣವೇ ಕಾಣಿಸುತ್ತದೆ. ಸೂರ್ಯದೇವರು ಕೋಪಗೊಂಡು ಸಮುದ್ರದ ದೇವರಾದ ಪೊಸೈಡನ್ ಬಳಿ ದೂರು ನೀಡುತ್ತಾರೆ. ಪೊಸೈಡನ್ ಭೀಕರ ಚಂಡಮಾರುತವನ್ನು ಕಳುಹಿಸುತ್ತಾನೆ. ಆ ಅಲೆಗಳಲ್ಲಿ ಒಡಿಸಿಯಸ್ನ ಹಡಗು ಸಂಪೂರ್ಣವಾಗಿ ನಾಶವಾಗುತ್ತದೆ. ಅವನ ಜೊತೆಗಿದ್ದ ಎಲ್ಲಾ ಯೋಧರು ಸಮುದ್ರದಲ್ಲೇ ಸಾವನ್ನಪ್ಪುತ್ತಾರೆ. ಒಡಿಸಿಯಸ್ ಮಾತ್ರ ಅಲೆಗಳಲ್ಲಿ ತೇಲಿ ಹೇಗೋ ಜೀವಂತವಾಗಿ ಉಳಿಯುತ್ತಾನೆ. ಅಲೆಗಳು ಅವನನ್ನು ಒಂದು ಅಪರಿಚಿತ ದ್ವೀಪದ ತೀರಕ್ಕೆ ತಂದು ಬೀಳುತ್ತವೆ. ಅದೇ ದ್ವೀಪದಲ್ಲಿ ಕ್ಯಾಲಿಪ್ಸೋ ವಾಸಿಸುತ್ತಿರುತ್ತಾಳೆ. ಅವಳು ಪ್ರಜ್ಞೆ ತಪ್ಪಿದ ಒಡಿಸಿಯಸನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವನನ್ನು ಉಳಿಸುತ್ತಾಳೆ. ಆದರೆ ಅವನಿಗೆ ಹಳೆಯ ನೆನಪುಗಳೆಲ್ಲ ಕಳೆದು ಹೋಗಿರುತ್ತವೆ. ಅಲ್ಲಿಂದಲೇ ಅವನ ಹೊಸ ಜೀವನ ಆರಂಭವಾಗುತ್ತದೆ. 7 ವರ್ಷಗಳ ಕಾಲ ಕ್ಯಾಲಿಪ್ಸೋ ಅವನ ಆರೈಕೆ ಮಾಡುತ್ತಾಳೆ. ನಿಧಾನವಾಗಿ ಅವನ ಎಲ್ಲ ನೆನಪುಗಳು ಮರಳಿ ಬರುತ್ತವೆ. ಒಡಿಸಿಯಸ್ಗೆ ಎಲ್ಲವೂ ನೆನಪಾದ ಕೂಡಲೇ ಅವನು ಹೇಳುತ್ತಾನೆ, ಇನ್ನು ನಾನು ನನ್ನ ಮನೆಗೆ ಹಿಂದಿರುಗಲೇಬೇಕು. ನನ್ನ ಹೆಂಡತಿ ಮತ್ತು ಮಗ ನನ್ನನ್ನು ಕಾಯುತ್ತಿದ್ದಾರೆ. ಕ್ಯಾಲಿಪ್ಸೋಗೆ ಇದು ಇಷ್ಟವಾಗುವುದಿಲ್ಲ. ಆದರೂ ಕೊನೆಗೆ ಅವಳು ಒಡಿಸಿಯಸನ್ನು ಹೋಗಲು ಬಿಡುತ್ತಾಳೆ.
ಇತ್ತ ಇಥಾಕಾದಲ್ಲಿ ಪರಿಸ್ಥಿತಿ ಮತ್ತಷ್ಟು ಕೆಟ್ಟಿರುತ್ತದೆ. ಆಂಟಿನೋಸ್ ಮತ್ತು ಅವನ ಸಂಗಡಿಗರು ಟೆಲಿಮೇಕಸ್ ಅನ್ನು ಕೊಲ್ಲುವ ಸಂಚು ರೂಪಿಸುತ್ತಾರೆ. ಯಾಕೆಂದ್ರೆ ಟೆಲಿಮೇಕಸ್ ಬದುಕಿದ್ದರೆ ಅವರಿಗೆ ರಾಜನಾಗಲು ಸಾಧ್ಯವಿರಲಿಲ್ಲ. ಅವರು ಅವನ ಮೇಲೆ ದಾಳಿ ಮಾಡಲು ಮುಂದಾದ ಕ್ಷಣ ಒಡಿಸಿಯಸ್ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ. ತನ್ನ ಮಗನನ್ನು ರಕ್ಷಿಸಿ ಶತ್ರುಗಳ ಮೇಲೆ ಭೀಕರವಾಗಿ ಹೋರಾಡುತ್ತಾನೆ. ಆಂಟಿನೋಸ್ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ. ಆ ರಾತ್ರಿ ಅರಮನೆಯಲ್ಲಿ ದೊಡ್ಡ ಔತಾಣಕೂಟ ನಡೆಯುತ್ತಿರುತ್ತದೆ. ಎಲ್ಲ ಪ್ರಭಾವಿ ವ್ಯಕ್ತಿಗಳು ಅಲ್ಲಿ ಸೇರಿರುತ್ತಾರೆ. ಒಡಿಸಿಯಸ್ ತನ್ನ ಗುರುತು ಮರೆಮರೆಸಿ ಒಬ್ಬ ಭಿಕ್ಷುಕನ ವೇಷದಲ್ಲಿ ಅರಮನೆಗೆ ಪ್ರವೇಶಿಸುತ್ತಾನೆ. ಆಂಟಿನೋಸ್ ಅವನನ್ನು ನೋಡಿ ಕೋಪದಿಂದ ಹೇಳುತ್ತಾನೆ, ಈ ಭಿಕ್ಷುಕನನ್ನು ಇಲ್ಲಿ ಯಾರು ಒಳಗೆ ಬಿಟ್ಟರು ಎಂದು ಅವನನ್ನು ಅವಮಾನಿಸಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಟೆಲಿಮೇಕಸ್ ಮಧ್ಯ ಬಂದು ಅವನನ್ನು ತಡೆಯುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಪೆನೆಲೋಪೆ ಆ ಅಪರಿಚಿತ ವ್ಯಕ್ತಿಯನ್ನು ಭೇಟಿಯಾಗುತ್ತಾಳೆ. ಒಡಿಸಿಯಸ್ ತನ್ನ ಗುರುತು ಹೇಳದೆ, ನಾನು ಟ್ರಾಯ್ ಯುದ್ಧದಲ್ಲಿ ಒಡಿಸಿಯಸ್ ಜೊತೆ ಹೋರಾಡಿದ್ದೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಪೆನೆಲೋಪೆ ಭಾವುಕಳಾಗುತ್ತಾಳೆ. ಅವಳು ಕೇಳುತ್ತಾಳೆ, ನನ್ನ ಗಂಡನ ಬಗ್ಗೆ ಏನಾದರೂ ಗೊತ್ತಿದೆಯಾ? ಒಡಿಸಿಯಸ್ ಉತ್ತರಿಸುತ್ತಾನೆ, ಅವರು ನಿಮ್ಮಿಬ್ಬರನ್ನು ತುಂಬಾ ಪ್ರೀತಿಸುತ್ತಿದ್ದರು. ನೀವು ಯಾವಾಗಲೂ ಸಂತೋಷವಾಗಿರಬೇಕು ಎಂಬುದೇ ಅವರ ಆಸೆಯಾಗಿತ್ತು. ನಂತರ ಪೆನೆಲೋಪೆ ಎಲ್ಲರ ಮುಂದೆ ಒಂದು ಸವಾಲಿಡುತ್ತಾಳೆ. ಅವಳು ಒಡಿಸಿಯಸ್ನ ಪ್ರಸಿದ್ಧ ಬಿಲ್ಲನ್ನು ತಂದು ಹೇಳುತ್ತಾಳೆ, ಈ ಬಿಲ್ಲಿಗೆ ನಾರು ಕಟ್ಟಿ ಎದುರಿಗಿರುವ 12 ಕೊಡಲಿಗಳ ಕಣ್ಣಿನ ರಂಧ್ರದ ಮೂಲಕ ಒಂದೇ ಬಾಣವನ್ನು ಹಾಯಿಸುವವರು ನನ್ನನ್ನು ಮದುವೆಯಾಗಬಹುದು. ಅವರೇ ಇಥಾಕಾದ ಹೊಸ ರಾಜ. ಅನೇಕ ಯೋಧರು ಪ್ರಯತ್ನಿಸುತ್ತಾರೆ, ಆದರೆ ಯಾರಿಂದಲೂ ಬಿಲ್ಲಿಗೆ ನಾರು ಕಟ್ಟಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಭಿಕ್ಷುಕನ ವೇಷದಲ್ಲಿದ್ದ ಒಡಿಸಿಯಸ್ ಮುಂದೆ ಬರುತ್ತಾನೆ. ಎಲ್ಲರೂ ಅವನನ್ನು ನೋಡಿ ನಗುತ್ತಾರೆ. ಆದರೆ ಒಡಿಸಿಯಸ್ ಬಹಳ ಸುಲಭವಾಗಿ ಬಿಲ್ಲಿಗೆ ನಾರು ಕಟ್ಟಿಬಿಡುತ್ತಾನೆ. ನಂತರ ಒಂದೇ ಬಾಣದಲ್ಲಿ 12 ಕೊಡಲಿಗಳನ್ನು ಭೇದಿಸುತ್ತಾನೆ. ಅಲ್ಲಿದ್ದ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಅದೇ ಕ್ಷಣದಲ್ಲಿ ಒಡಿಸಿಯಸ್ ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸುತ್ತಾನೆ. ತನ್ನ ಕತ್ತಿಯನ್ನು ಎಳೆದು ಆಂಟಿನೋಸ್ ಮತ್ತು ಅವನ ಬೆಂಬಲಿಗರ ಮೇಲೆ ದಾಳಿ ಮಾಡುತ್ತಾನೆ. ಅರಮನೆಯೊಳಗೆ ಭೀಕರ ಯುದ್ಧ ಶುರುವಾಗುತ್ತದೆ. ಆಂಟಿನೋಸ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಒಡಿಸಿಯಸ್ ಮೊದಲೇ ಎಲ್ಲ ಬಾಗಿಲುಗಳನ್ನು ಮುಚ್ಚಿಸಿದ್ದಾನೆ. ಒಬ್ಬೊಬ್ಬಳಾಗಿ ಎಲ್ಲ ದ್ರೋಹಿಗಳನ್ನು ಕೊಂದು ಹಾಕುತ್ತಾನೆ. ಕೊನೆಗೆ ಒಡಿಸಿಯಸ್ ತನ್ನ ಪತ್ನಿ ಪೆನೆಲೋಪೆ ಬಳಿ ಬರುತ್ತಾನೆ. ಇಷ್ಟೊಂದು ವರ್ಷಗಳ ನಂತರ ತನ್ನ ಗಂಡನನ್ನು ನೋಡಿ ಪೆನೆಲೋಪೆಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತದೆ. ಆದರೆ ಯುದ್ಧದಲ್ಲಿ ಒಡಿಸಿಯಸ್ಗೆ ಆಗಿದ್ದ ಗಂಭೀರ ಗಾಯಗಳು ಅವನನ್ನು ಹೆಚ್ಚು ಹೊತ್ತು ಬದುಕಲು ಬಿಡುವುದಿಲ್ಲ. ತನ್ನ ಕುಟುಂಬವನ್ನು ಕೊನೆಯ ಬಾರಿ ನೋಡಿದ ಬಳಿಕ ಒಡಿಸಿಯಸ್ ಅಲ್ಲೇ ಕೊನೆಯುಸಿರೆಯುತ್ತಾನೆ. ಅವನ ಸಾವಿನೊಂದಿಗೆ ದ ಆಡಿಸಿ ಸಿನಿಮಾದ ಕಥೆ ಕೊನೆಗೊಳ್ಳುತ್ತದೆ.